ಸಂಚಾರಕ್ಕಿಲ್ಲ ಸಮರ್ಪಕ ರಸ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ, ಗುಂಡಿಗಳ ಜನಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಗುಂಡಿಗಳ ಜನಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಗುಂಡಿಗಳ ಜನಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ, ಗುಂಡಿಗಳ ಜನಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ, ಗುಂಡಿಯಿಂದ ಗುಂಡಾಂತರ ಸೃಷ್ಟಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಕರ್ನಾಟಕದ ಘನತೆ ಹಾಳು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಗುಂಡಿ ಮುಚ್ಚಿದ ಕರ್ನಾಟಕ ಘನತೆ ಹಾಳು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಕರ್ನಾಟಕ ರಾಜ್ಯದ ವತಿಯಿಂದ ಇವತ್ತು ಹಿಡಿದು ಚಾಮರಾಜನಗರವರೆಗೂ ಪ್ರತಿ ತಾಲೂಕಿನಲ್ಲಿ ಈ ರೀತಿ ಪ್ರತಿ ಮಂಡಲದಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯವನ್ನು ಖಂಡಿಸಿ ಎಲ್ಲ ತಾಲೂಕುಗಳಲ್ಲಿ ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡುವ ಇವತ್ತು ಗುಂಡಿ ಭಕ್ತ ಭಾರತೀಯ ಜನತಾ ಪಾರ್ಟಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದೆ ಬಂಧುಗಳೇ. ಈ ಪ್ರತಿಭಟನೆಯಲ್ಲಿ ಆಗಮಿಸುವಂತಹ ಜಿಲ್ಲಾಧ್ಯಕ್ಷರಾದ ಗುರುಮಪ್ಪನ ಅಂಗಡಿ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಜನಪ್ರಿಯ ಸಂಸದರು ನಮ್ಮ ಪಕ್ಷದ ಹಿರಿಯ ನಾಯಕರಾದ ರಮೇಶ್ ಜಿಗಜಿಣಗಿ ಸಾಹೇಬರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಮಾಜಿ ಮಂತ್ರಿಗಳು ನಮ್ಮ ಪಕ್ಷದ ನಾಯಕರಾದಂತಹ ಅಪ್ಪಸಾಹೇಬ್ ಪಟ್ಟಣಶೆಟ್ಟಿ ಸಾಹೇಬರಿಗೂ ಹಾಗೂ ಪಕ್ಷಕ್ಕೆ ರಾಜ್ಯ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯಗಳಿಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ದುರಾಡಳಿತವನ್ನು ಖಂಡಿಸಿ ಬಿಜಾಪುರದಲ್ಲಿ ರಚಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿದೆ. ಇದು ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂತಹ ಟಿ.ವಾಯ್. ವಿಜಯೇಂದ್ರ ಅವರ ಆದೇಶ ಮೇರೆಗೆ ಈ ರಾಜ್ಯದಲ್ಲಿ ಇವತ್ತ ಪರಿಸ್ಥಿತಿ ರೋಡ್ಗಳ ಪರಿಸ್ಥಿತಿ ನೋಡಿದಾಗ ಬಹಳಷ್ಟು ಚಿಂತಾಜನಕವಾಗಿದೆ. ಇವತ್ತು ಬಿಜಾಪುರದಲ್ಲಿಯೂ ಕೂಡ ಬಿಜಾಪುರ ಜಿಲ್ಲೆಯ ಪ್ರತಿ ಹಳ್ಳಿಯಲ್ಲಿಯೂ ಕೂಡ ರೋಡ್ಗಳು ತಗ್ಗಿಕೊಂಡಿದ್ದಂತೆ ತುಂಬುತ್ತಾ ಇವೆ. ಇವತ್ತು ಹಳ್ಳಿಯಲ್ಲಿ ಜನ ಹೊರಗೆ ರೋಡ್ನಲ್ಲಿ ತಿರುಗಲ್ಲಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ರೋಡ್ಗಳು ತಗ್ಗಿಕೊಂಡ ಕೂಡವ ಇವತ್ತು ಜನ ಭಯಭೀತರಾಗಿಲ್ಲ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಇವತ್ತು ಎಚ್ಚೆತ್ತುಕೊಂಡು ಇವತ್ತು ಗುಂಡಿಗಳನ್ನು ಮುಚ್ಚತಕ್ಕಂಥ ಕೆಲಸ ಕೈಗೊಳ್ಳಬೇಕು. ಇಲ್ಲವಾದ್ರೆ ಇನ್ನು ಉಗ್ರ ಹೋರಾಟಕ್ಕೆ ತಿರುಗ್ತದೆ. ಇವತ್ತು ಸಾಕಷ್ಟು ಗುತ್ತಿಗೆ ಟೆಂಡರ್ ಕರ್ಮೀರಿ ಕೆಲಸ ಮಾಡಿಸ್ಕೊಂಡು ಗುತ್ತಿಗೆದಾರಿಗೆ ದುಡ್ಡು ಕೊಡಲಾಕ ಹಣ ಇಲ್ಲದ ಇವತ್ತು ಮುಂದೆ ಆದಂತ ಕೆಟ್ಟ ಪರಿಸ್ಥಿತಿಗಳನ್ನು ಕೂಡ ರಿಪೇರಿ ಮಾಡಕ್ ಆಗೋದಿಲ್ಲ. ಅದಕ್ಕೆ ಇದೇ ರೀತಿ ಮುಂದುವರೆದ್ರೆ ಇವತ್ತು ರಾಜ್ಯದ ಜನತೆ ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಇವತ್ತು ವಯಸ್ಸಾದವರು ಮನೆ ಬಿಟ್ಟು ಹೊರಗೆ ಬರ್ತಾ ಇಲ್ಲ. ಹೊರಗೆ ಬಂದ್ರೆ ಅವರು ಜೀವಿತಕ್ಕೆ ಬಡಿತ ಆಗ್ಲೇಬೇಕಂತ ಒಂದು ವಾತಾವರಣ ಕ್ರಿಯೇಟ್ ಆಗೈತಿ. ಬೇಗನೆ ಇವತ್ತು ನಾನು ನಮ್ಮ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳನ್ನು ಹೇಳ್ತಾ ಇದ್ದೀನಿ, ಇವತ್ತು ನೀವು ಬಿಜಾಪುರ ಜಿಲ್ಲೆಯಲ್ಲಿ ಪ್ರವಾಸ ಮಾಡಬೇಕು. ಹಳ್ಳಿಗಳಲ್ಲಿ ನೀವು ಪ್ರವಾಸ ಮಾಡ್ರಿ, ಅವಾಗ ನಿಮ್ಗೆ ಗೊತ್ತಾಗೈತಿ ಬಿಜಾಪುರ ಜಿಲ್ಲೆ ಎಲ್ಲ ಹಳ್ಳಿಗಳಲ್ಲಿ ರೋಡ್ಗಳು ತಬ್ಬಿಕೊಂಡೆಲ್ಲ ಕೂಡ. ಇವತ್ತು ಬಿಜಾಪುರದಲ್ಲಿನ ಸಿದ್ದೇಶ್ವರ ಆಶ್ರಮ, ಇವತ್ತು ಸಿದ್ದೇಶ್ವರ ಬ್ರಾಹ್ಮಣ ಸುತ್ತಮುತ್ತ ನೋಡ್ರಿ ಅಲ್ಲಿ ಕೂಡ ತಬ್ಬಿಕೊಂಡು ತುಂಬಿರ್ತಾವೆ. ಇದೇ ರೀತಿ ಆದ್ರೆ ಇದು ಎಲ್ಲ ದೃಷ್ಟಿಯಿಂದಲೂ ಕೂಡ ವಿನಯ ಪರಿಸ್ಥಿತಿ ಆಗಿತ್ತು ಬಿಜಾಪುರ. ಇವತ್ತು ವ್ಯಾಪಾರಸ್ಥರು ಕೂಡ ಬಹಳಷ್ಟು ಕಠಿಣ ಪರಿಸ್ಥಿತಿ ಅನುಭವಿಸಕೈತೆ. ಇವತ್ತು ನಮ್ಗೆ ಗೊತ್ತದ, ಇವತ್ತು ಬಿಜಾಪುರ ಜಿಲ್ಲೆಯ ಎಲ್ಲ ಗುತ್ತಿಗೆದಾರರು ಇವತ್ತೇನು ಕುಡಿ ನೀರು ಕೊಡ್ತಕ್ಕಂಥ ಮೆಂಟಲ್ ಮಕ್ಕಳು ಗುತ್ತಿಗೆದಾರರು ಜಿಲ್ಲಾ ಪಂಚಾಯತಿ CS ಇರ್ಬೋದು, DC ಅವ್ರಿಗಿರ್ಬೋದು, ಮನವಿ ಕೊಟ್ಟರೆ ಒಂದು ವಾರದೊಳಗೆ ನೀವು ಪೇಮೆಂಟ್ ಮಾಡದೆ ಹೋದ್ರೆ ಕುಡಿಯಾಕ ನೀರು ಬಂದ್ ಮಾಡಿಕೊಳ್ತಕ್ಕಂಥ ಒಂದು ಘೋಷಿಸಿದಂತ ಮನವಿಯನ್ನು ಕೂಡ ಒಂದು ಲೆಟರ್ ಕೂಡ DC-ಗೆ CS ಕೊಟ್ಟಾರ. ಇನ್ನು ತಕ್ಕ CS ಇರ್ಬೋದು, DC ಇರ್ಬೋದು, ಆ ಗುತ್ತಿಗೆದಾರರು ಉತ್ತರ ಕೊಟ್ಟಿಲ್ಲ. ಒಂದ್ ವೇಳೆ ಏನಾದರೂ ಎಲ್ಲ ಗುತ್ತಿಗೆದಾರರು ಕಾಂಗ್ರೆಸ್ ಸರ್ಕಾರಕ್ಕೆ ಉಡಾಫೆಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ, ಉಡಾಫೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇಂದಿನ ಹೋರಾಟದ ನೇತೃತ್ವವನ್ನು ವಹಿಸಿದರೆ ಮುಖ್ಯಮಂತ್ರಿಯ ಮೌನ ಸಮ್ಮತಿಯನ್ನು ಅದು ಕೊಡ್ತಾರೆ. ಒಂದು ವೇಳೆ
ರಸ್ತೆ ಮಾಡಿಕೊಡ್ರಿ ಅಂದ್ರೆ ಬ್ಲಾಕ್ ಮೇಲ್ ಅನ್ನುವಂತ ಬುದ್ಧಿಹೀನ ಸರ್ಕಾರ ಯಾವ್ದಾರ ಅಂತಂದ್ರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ. ಇವತ್ತು ಇನ್ನೊಂದು ಹೇಳಿಕೆ ಕೊಟ್ಟರ ಉತ್ತಮ ಪಂಡಿತ ಈ ರಾಜ್ಯದ ಉಪಮುಖ್ಯಮಂತ್ರಿ, ನೀ ಅಲ್ಲಿ ವಿರೋಧ ಪಕ್ಷದಾಗದಿ, ನಿಮ್ಮ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದಾಗದಾರ. ಆ ಪ್ರಶ್ನೆ ಅಲ್ಲಿ ಕೇಳು, ರಸ್ತೆ ಸರಿ ಮಾಡ್ಸಕ್ ಹೇಳು. ಆ ತೆಗ್ಗ ನಿನಗೆ ಸಮರ್ಥನೆ ಸಿಗಲಾರದು. ಈ ರಾಜ್ಯದೊಳಗ ಸಂವಿಧಾನಬದ್ಧವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಜನರ ಸಂಕಷ್ಟವನ್ನು ಸರಿ ಮಾಡ್ತೇನೆ ಅಂತೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ನೀವು ಅಧಿಕಾರಕ್ಕೆ ಬಂದಿರಿ, ಬೇರೆ ರಾಜ್ಯದಾಗ ದೇಶದ ರಾಜಧಾನಿ ಆಗಿರುತ್ತಾಗ ನಿಮಗೆ ಸಮರ್ಥನೆಯಾಗಿ ದೊರಕಲಿಕ್ಕೆ ಸಾಧ್ಯ ಇಲ್ಲ. ಈ ರಾಜ್ಯದ ಪ್ರತಿ ನಿಮಗೊಂದು ಜವಾಬ್ದಾರಿ ಅದ. ಬೇಜವಾಬ್ದಾರಿ ಹೇಳಿಕೆ ಈ ರಾಜ್ಯದ ಜನತೆ ಸಹಿಸಿಕೊಳ್ಳಲ್ಲ. ಈ ರಾಜ್ಯದ ಜನತೆಗೆ ಪ್ರತಿ ನಿಮಗೊಂದು ಜವಾಬ್ದಾರಿ ಅದ. ಕರ್ನಾಟಕ ಸರ್ಕಾರ ರಸ್ತೆ ಗುಂಡಿ ಮುಚ್ಚುವಂತ ಕೆಲಸ ಮಾಡಬೇಕು, ಇಲ್ಲಾಂದ್ರೆ ಅಧಿಕಾರ ತ್ಯಾಗ ಮಾಡಿ ರಾಜೀನಾಮೆ ಕೊಟ್ಟು ತೊಲಗಬೇಕು ಅನ್ನುವಂತ ಆಗ್ರಹವನ್ನ ಈ ಒಂದು ಹೋರಾಟದ ಮೂಲಕ ಮಾಡ್ತಾರೆ. ಬಂಧುಗಳೇ, ತಿರುಗಾಡ್ಲಿಕ್ಕೆ ಯೋಗ್ಯವಿಲ್ಲ ರಸ್ತೆ ಇಡೀ ದೇಶದೊಳಗೆ ಎಲ್ಲವೇ ಇದ್ರ ಅದಕ್ಕೊಂದು ರೆಕಾರ್ಡ್ ಅನ್ನೋದು ಮಾಡ್ತಿದ್ರ ಅದು ಖಂಡಿತವಾಗಿ ನಮ್ಮ ಗ್ರಾಮೀಣ ರಸ್ತೆಗಳ ಪಾಡಂತೂ ಬಹಳ ಹೀನಾಯ ಸ್ಥಿತಿ ಅದ. ನಮ್ಮ ಸಂಸದರಾಗಿರುವಂತ ರಮೇಶ್ ಜಿಗಣಿ ಸಾಹೇಬ್ ಹೇಳಿದ್ರು, MLAಗಳು ತಿರುಗಾಡಬೇಕಂದ್ರೆ ರಸ್ತೆ ನೋಡುದಿಲ್ಲ, ಇನ್ನ ಜನಸಾಮಾನ್ಯರ ಗತಿ ಏನು ಅನ್ನುವಂಥದ್ದು. ಖಂಡಿತ ಈ ರಸ್ತೆಗಳನ್ನ ಸರಿ ಮಾಡಬೇಕು. ಏನು 2.5 ವರ್ಷ ಅಭಿವೃದ್ಧಿ ರಜೆ ಮಾಡಿದಿರಿ ನೀವು, ಈ ಅಭಿವೃದ್ಧಿ ರಜೆಯನ್ನ ಹೊರಗೆ ಬಂದು ಅಭಿವೃದ್ಧಿ ಮಾಡೋದು ನಿಮ್ಮ ಕರ್ತವ್ಯ ಅದ. जुड़े रहिएगा आपके अपने चैनल बीजापुर समय के साथ।